ನಮಸ್ಕಾರ ಸ್ನೇಹಿತರೆ. ಈಗ ತಾನೇ ಕೆಶೆಟ್ ಪರೀಕ್ಷೆಗೆ ಅಧಿಸೂಚನೆಯನ್ನು ಕೆಎಯಿಂದ ಹೊರಡಿಸಲಾಗಿದೆ. ಒಂದು ಗುಡ್ ನ್ಯೂಸ್ ಆಗಿದೆ. ನೋಡ್ಬೋದು ನೀವು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ ಕೆಶೆಟ್ 2025 ಡೇಟನ್ನು ನೋಡಿಬಿಡಿ, 22/8/2025 ಹಾಗಾದರೆ ಕೆಶೆಟ್ ಪರೀಕ್ಷೆ ಎಲ್ಲ ಅಭ್ಯರ್ಥಿಗಳು ಕೂಡ 2025 ಕೆಶೆಟ್ ಪರೀಕ್ಷೆಯನ್ನು ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ಅಂತೇಳಿ ಭಾಳಷ್ಟು ಜನ ಕೇಳ್ತಿದ್ರಿ. ಹಾಗಾಗಿ ಇವತ್ತು ಅದನ್ನು ನೋಟಿಫಿಕೇಶನ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಈ ಕೆಶೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಯಾವಾಗ ಪ್ರಾರಂಭವಾಗ್ತದ, ಕೊನೆಯ ದಿನಾಂಕ ಯಾವಾಗ, ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವುದು, ಅದರ ಜೊತೆಗೆ ಹಾಲ್ ಟಿಕೆಟ್ ಮತ್ತು ಪರೀಕ್ಷಾ ದಿನಾಂಕ ಯಾವುದನ್ನು ಈಗ ತಿಳಿಸಿಕೊಡುತ್ತೇನೆ. ನೋಡ್ಬೋದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ 28/8/2025 ಅಂದರೆ ಇದೇ ತಿಂಗಳ 28ರಿಂದ ನೀವು ಆನ್ಲೈನ್ ಮುಖಾಂತರ ಏನು ಮಾಡ್ಬೋದು ಅಂದ್ರೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ 18/9/2025 ಅಂತಕ್ಕಂಥದ್ದು. ಅರ್ಜಿ ಶುಲ್ಕವನ್ನು ಪಾವತಿಸುವ ಕೊನೆಯ ದಿನಾಂಕ 19/9/2025. ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟನ್ನು ಯಾವಾಗ ಬಿಡುತ್ತಾರೆ ಅಂದ್ರೆ 24/10/2025. ಪರೀಕ್ಷಾ ದಿನಾಂಕ ನವೆಂಬರ್ 2/11/2025. ಭಾಳ ಕಡಿಮೆ ಸಮಯದಲ್ಲಿ ಪರೀಕ್ಷಾ ದಿನಾಂಕವನ್ನು ಹೀಗೆ ನಿಗದಿ ಮಾಡಿಬಿಟ್ಟಿದ್ದಾರೆ. ಇದು ಆಗಸ್ಟ್ ತಿಂಗಳು 28ರಿಂದ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಸೆಪ್ಟೆಂಬರು, ಅಕ್ಟೋಬರು, ಕೇವಲ 2 ತಿಂಗಳಲ್ಲಿ ಕೆಶೆಟ್ ಪರೀಕ್ಷೆ ಬರುವುದಿದೆ. ಹಾಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಕೆಶೆಟ್ ಪರೀಕ್ಷೆಗಾಗಿ ತಯಾರಿಯನ್ನು ನಡೆಸ್ತಿದ್ದೀರಲ್ಲ, ಅವರು ಭಾಳಷ್ಟು ಎಫರ್ಟನ್ನು ಹಾಕುವುದರ ಮೂಲಕ, ಯಾಕಂದರೆ ಸಮಯ ಕಡಿಮೆ ಇದೆ ಅಂತ, ಕೇವಲ 2 ತಿಂಗಳು ನಿಮಗೆ ಸಮಯ ಸಿಗ್ತದೆ. ನವೆಂಬರ್ 2ನೇ ತಾರೀಕು ಈ ಕೆಶೆಟ್ ಪರೀಕ್ಷೆಯನ್ನು ನಡೆಸಲು ತೀರ್ಮಾನವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ, ಅದೆಲ್ಲವನ್ನು ನೀವು ನೋಡ್ಬೋದು. ಅದರ ಜೊತೆಗೆ ಇಲ್ಲಿ ನೋಡಿ, ಪರೀಕ್ಷಾ ಶುಲ್ಕ ಎಷ್ಟಿರ್ತದ ಅಂತಕ್ಕಂಥದ್ದು ನೋಡಿ. ಪರೀಕ್ಷಾ ಶುಲ್ಕ ಅಂತಕ್ಕಂಥದ್ದು ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಮತ್ತು ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ ಅಂತಕ್ಕಂಥದ್ದು. ಪ್ರವರ್ಗ 1 SC, ST ಮತ್ತು PWD ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700, ಅಂದರೆ ಜಾಸ್ತಿ ಫೀಸನ್ನು ಇಟ್ಟಿದ್ದಾರೆ. 1,000 ಮತ್ತು 700 ಹೀಗೆ ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಅಂತಕ್ಕಂಥದ್ದು ನೋಡಿ. ಕೆಶೆಟ್ ಪರೀಕ್ಷೆಯನ್ನು ನಿಮಗೆ ಗೊತ್ತಿರುವ ಹಾಗೆ ನವೆಂಬರ್ 2, 2025 ನಡೆಸಲಿದ್ದು 2 ಪತ್ರಿಕೆಗಳಿರ್ತವೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತೇಳಿ. ಪತ್ರಿಕೆ 1 100 ಅಂಕದ ಪ್ರಶ್ನೆಗಳು, ಅಂದರೆ 50 ಪ್ರಶ್ನೆಗಳಿರ್ತಾವೆ. 2 ಮಾರ್ಕ್ಸ್ ಒಂದು ಪ್ರಶ್ನೆಗೆ 100 ಅಂಕಗಳು. ಪೇಪರ್ 2 ಅಂದರೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳಿರುತ್ತವೆ, ಅದಕ್ಕೆ 200 ಮಾರ್ಕ್ಸ್. ಟೋಟಲ್ 300 ಮಾರ್ಕ್ಸಿಗೆ ಪರೀಕ್ಷೆಯನ್ನು ನಡೆಸಲಾಗ್ತದೆ ಅಂತಕ್ಕಂಥದ್ದು. ಇದು ಸಮಯ ಎಷ್ಟಿರ್ತದೆ ಅಂದ್ರೆ 3 ಗಂಟೆಗಳ ಕಾಲ ಸಮಯ ಇರ್ತದೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಅಂತಕ್ಕಂಥದ್ದು. ನಿಮಗೆಲ್ಲ ಇಲ್ಲಿ ಕೆಲವೊಂದಿಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಿಲೆಬಸನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು. ಸಾಮಾನ್ಯ ಪತ್ರಿಕೆಯ ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸುವುದಾಗಿದೆ ಅಂತಕ್ಕಂಥದ್ದು. ವಿಷಯ ಪತ್ರಿಕೆಯಲ್ಲಿ ತಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸು ಕೂಡ ನಿಮಗೆ ಸಿಗಲಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಹಾಗಾದ್ರೆ ಎಷ್ಟು ಅಂಕಗಳನ್ನ ಕನಿಷ್ಠ ಪಕ್ಷ ಪಡಿಬೇಕಂದ್ರೆ ನೋಡ್ಬೋದು. ಜನರಲ್ ಇದ್ದರೆ 2 ಪತ್ರಿಕೆಗಳು ಸೇರಿ ಟೋಟಲ್ 40% ಅಂಕಗಳನ್ನ ಪಡೆಯಬೇಕು. SC, ST ಕೆಟಗರಿ 1, 2A, 2B, 3A, 3B, PWD ಮತ್ತು ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳು ಕೂಡ ಸೇರಿದಂತೆ ಇವರೆಲ್ಲರೂ ಕೂಡ 2 ಪತ್ರಿಕೆಗಳು ಸೇರಿ 35% ಅಂಕಗಳನ್ನು ಏನು ಮಾಡಬೇಕಾಗ್ತದೆ ಅಂದರೆ ಪಡೆದುಕೊಳ್ಳಬೇಕಾಗ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಕೆಲವೊಂದು ಪರೀಕ್ಷೆಗಳು ಕೇವಲ ಆಂಗ್ಲ ಮಾಧ್ಯಮದಲ್ಲಿ ಕಂಡುಬರ್ತಾವೆ, ಕೆಲವೊಂದು ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಕಂಡುಬರ್ತಾವೆ ಅಂತಕ್ಕಂಥದ್ದು. ನೀವು ಇಲ್ಲೆಲ್ಲವನ್ನು ನೋಡಬಹುದು. ಯಾವ್ಯಾವ ಪರೀಕ್ಷೆಗಳು, ಪ್ರಶ್ನೆ ಪತ್ರಿಕೆ
ಆಂಗ್ಲ ಭಾಷೆಯಲ್ಲಿ ಇರ್ತದೆ, ಯಾವುದು ಕನ್ನಡ ಭಾಷೆಯಲ್ಲಿ ಇರ್ತದೆ ಮತ್ತು ಯಾವುದು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡೂ ಭಾಷೆಯಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಇಲ್ಲಿ ಎಲ್ಲವನ್ನು ನೀಡಿದ್ದಾರೆ. ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಆಂಗ್ಲ ಭಾಷೆಯಲ್ಲಿ ಏನಾಗ್ತದೆ ಅಂದ್ರೆ ಅದು ಕಂಡು ಬರ್ತದೆ. ಉಳ್ಕಿದಂಥವು ಕೆಲವೊಂದು ಆಂಗ್ಲ ಭಾಷೆಯಲ್ಲಿ ಕಂಡು ಬರ್ತಾವೆ, ಕೆಲವೊಂದು ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾವೆ ಎರಡೂ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಪರೀಕ್ಷಾ ಕೇಂದ್ರಗಳನ್ನ ನೋಡ್ಬೋದು. ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂತಕ್ಕಂಥದ್ದು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು ಇಲ್ಲೆಲ್ಲವೂ ಕೂಡ ಏನಾಗಿದ್ದಾವೆ ಅಂದ್ರೆ ಪರೀಕ್ಷಾ ಕೇಂದ್ರಗಳಿವೆ ಅಂತಕ್ಕಂಥದ್ದು. ನಿಮಗೆ ಸಮೀಪವಿರ್ತಕ್ಕಂಥ ಪರೀಕ್ಷಾ ಕೇಂದ್ರವನ್ನು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಇಲ್ಲಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಕೋಡ್ಗಳನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು. ಹೀಗೆ ನೀವು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಂದ್ರೆ ನೋಡ್ಬೋದು. ಅರ್ಜಿ ಸಲ್ಲಿಸುವ ವಿಧಾನ ಅಂತಕ್ಕಂಥದ್ದು ಕೆಸೆಟ್ 2025ಕ್ಕೆ ಪರೀಕ್ಷೆ ಬರೆಯಲು ಬಯಸುವ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಏನು ಮಾಡ್ಬೋದು ಅಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತಕ್ಕಂಥದ್ದು. ಉಳಿದಂಥವೆಲ್ಲವೂ ಕೂಡ ಸಾಮಾನ್ಯ ಒಂದು ನಿಯಮಗಳಾಗಿವೆ ಅಂತಕ್ಕಂಥರ ಬಗ್ಗೆ ನೋಡ್ತೀವಿ. ಹಾಗಾಗಿ ಎಲ್ಲರಿಗೂ ಒಂದು ಶುಭ ಸುದ್ದಿಯಾಗಿದ್ದು ಕೆಸೆಟ್ 2025ರ ಒಂದು ಅಧಿಸೂಚನೆ ಈಗ ತಾನೇ ಹೊರಬಿದ್ದಿದೆ ಅಂತಕ್ಕಂಥದ್ದು ಪ್ರಮುಖವಾದಂಥ ಮಾಹಿತಿ. ಎಲ್ಲರಿಗೂ ಧನ್ಯವಾದಗಳು.